ಮುಸ್ಲಿಂ ಮರ್ಡರ್ ಆಗಿದೆ. ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಈ ಎಲ್ಲ ಘಟನೆಗಳಿಗೆ RSS ಮತ್ತು ಬಿಜೆಪಿಯ ಪ್ರಚೋದನೆ ಕಾರಣ. ಹೌದಾ? ದಕ್ಷಿಣ ಕನ್ನಡ ಜಿಲ್ಲೆಯ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಅವರು ಏನು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ, ಬಹಳ ಬೇಜವಾಬ್ದಾರಿಯಿಂದ ಮಾತಾಡುವುದನ್ನು ಅವರು ಅಭ್ಯಾಸ ಮಾಡಿಕೊಂಡಿದ್ದಾರೆ. ಆ ಜಿಲ್ಲೆಯಲ್ಲಿ ಇದ್ಕೊಂಡು ಆ ಜಿಲ್ಲಾ ಮಂತ್ರಿಗಳಾಗಿ ಯಾವ ರೀತಿ ಕಾರ್ಯಾಚರಣೆ ಮಾಡಬೇಕು, ಯಾವ ರೀತಿ ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಿಲ್ಲ. ಬೆಂಗಳೂರಲ್ಲಿ ಕೂತ್ಕೊಂಡು ರಿಮೋಟ್ ಕಂಟ್ರೋಲ್ ಮೂಲಕ ಜಿಲ್ಲೆ ನಡೆಸುವ ಪ್ರಯತ್ನ ಮಾಡುತ್ತಿರುವಂತ ಒಬ್ಬ ಮಂತ್ರಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಸಾವುಗಳನ್ನ ನೋವುಗಳನ್ನ ನೋಡಿದ್ರೆ ಆಗ್ತಾ ಇದೆ. ಅದಕ್ಕೆ ಕಾರಣ ಕಾಂಗ್ರೆಸ್ ಮತ್ತು ಅದರ ತುಷ್ಟೀಕರಣ ರಾಜಕೀಯ. ಮೊದಲಿಂದ ಸಹ ಡೇ ಒನ್ನಿಂದ ಅವರು ರಾಜಕೀಯದಲ್ಲಿ ತುಷ್ಟೀಕರಣ ನೀತಿಯನ್ನ ಮಾಡ್ತಾ ಬಂದು ಜಿಹಾದಿ ಶಕ್ತಿಗಳಿಗೆ ಪ್ರೇರಣೆ ಕೊಡುವಂತ ವಿಷಯಗಳನ್ನ ಮಾಡ್ತಾ ಬಂದು ಜಿಹಾದಿ ಶಕ್ತಿಗಳಿಗೆ ಧೈರ್ಯ ತುಂಬಿಸುವಂತ ಕೆಲಸ ಸಹ ಈ ಕಾಂಗ್ರೆಸ್ ನಾಯಕರುಗಳು ಸಿದ್ದರಾಮಯ್ಯನವರನ್ನ ಹಿಡಿದು ದಿನೇಶ್ ಗುಂಡೂರಾವ್ ಅವರಿಗೆ DK ಶಿವಕುಮಾರ್ ಸೇರಿಸಿಕೊಂಡು ಎಲ್ಲ ಕಡೆ ನಾವು ನಿಮ್ಮೊಂದಿಗೆ ಇದ್ದೇವೆ, ನೀವು ನಾವು ಬ್ರದರ್ಸ್, ನೀವು ಏನ್ ಮಾಡಿದ್ರು ನಡೀತದೆ ಅನ್ನುವಂತ ಮಾತನ್ನ ಹೇಳ್ತಾ ದೀಪಕ್ ರಾವ್ ಆದಿಯಾಗಿ ಪ್ರಶಾಂತ್ ಪೂಜಾರಿ ಇರ್ಬೋದು, ಮಡಿವಾಲ್ ಇರ್ಬೋದು, ಪ್ರವೀಣ್ ನೆಟ್ಟಾರ್ ಇರ್ಬೋದು, ಸುಹಾಸ್ ಶೆಟ್ಟಿ ಇರ್ಬೋದು, ಈ ರೀತಿಯ ಎಲ್ಲಾ ಕೊಲೆಗಳಿಗೆ ಸಹ ಕಾರಣ ದಿನೇಶ್ ಗುಂಡೂರಾವ್ ಮತ್ತು ಅವರ ಕಾಂಗ್ರೆಸ್ ಪಕ್ಷ ಮಾಡುತ್ತಿರುವಂತಹ ತುಷ್ಟೀಕರಣ ರಾಜಕೀಯ. ಅದನ್ನು ಬಿಟ್ಟು ಬೇರೆ ಯಾವುದೇ ರಾಜಕೀಯ ಸಹ ಯಾರು ಸಹ ಮಾಡ್ತಾ ಇಲ್ಲ. ಬೇಜವಾಬ್ದಾರಿಯಿಂದ RS ಬಿಜೆಪಿ ಇದಕ್ಕೆ ಕಾರಣ ಅಂತ ಹೇಳುವುದಾದ್ರೆ ಅವರು ಒಮ್ಮೆ ನಾವು ಮಾಡುತ್ತಿರುವಂತಹ ಕೆಲಸಗಳನ್ನ, ನಾವು ಹೇಳುತ್ತಿರುವಂತಹ ಸ್ಟೇಟ್ಮೆಂಟ್ಗಳನ್ನ ಒಂದೊಮ್ಮೆ ಪರಾಮರ್ಶಿಸಿ ನೋಡಿದ್ರೆ ಬಹುಶಃ ಖಂಡಿತ ಅವರಿಗೆ ಸತ್ಯ ಅರ್ಥ ಆಗ್ಬಹುದು. ನೋಡಿ, ಅದು ಅವರ ಪಾರ್ಟಿ ಒಳಗಿನ ಒಂದು ವ್ಯವಸ್ಥೆ. ಕಾಂಗ್ರೆಸ್ ನಾಯಕರು ರಾಜೀನಾಮೆ ಕೊಡ್ತಾರಾ ಇಲ್ವಾ, ಅಥವಾ ಲಾಸ್ಟ್ ಟೈಮ್ ಸುಹಾಸ್ ಶೆಟ್ಟಿಯ ಕೊಲೆ ಆದಂತ ಸಂದರ್ಭದಲ್ಲಿ ಗೃಹ ಮಂತ್ರಿಗಳಾಗ್ಲಿ ಜಿಲ್ಲಾ ಮಂತ್ರಿಗಳಾಗ್ಲಿ ಸುಹಾಸ್ ಶೆಟ್ಟಿಯ ಮನೆಯವರು ಎಲ್ಲವರು ಕಾಂಗ್ರೆಸ್ನ ಕಾರ್ಯಕರ್ತರು ಇದ್ರೂ ಸಹ ಅವ್ರ ಮನೆಗೆ ಹೋಗಬಾರದು ಅನ್ನುವಂತ ಧಮಕಿಯನ್ನ ಇದೇ ನಾಯಕರು, ಕಾಂಗ್ರೆಸ್ನ ಮುಸ್ಲಿಂ ನಾಯಕರು ಇಟ್ಟ ಕಾರಣಕ್ಕಾಗಿ ಇವರ ತುಷ್ಟೀಕರಣ ನೀತಿಯನ್ನ ತೋರಿಸ್ತಾ ಅವ್ರ ಮನೆಗೆ ಭೇಟಿಯನ್ನ ನೀಡಿರಲಿಲ್ಲ. ಅದರ ಮುಂದುವರೆದ ಭಾಗವಾಗಿ ನೀವು ನಾವು ಹೇಳೋದಕ್ಕೆ ಕೇಳಬೇಕು, ಇಲ್ಲದಿದ್ದರೆ ನಾವು ನಿಮ್ಮೊಂದಿಗೆ ಇಲ್ಲ ಅನ್ನುವಂತ ಟೆಕ್ನಿಕ್ ಅನ್ನ ಬಹುಶಃ ಕಾಂಗ್ರೆಸ್ನಲ್ಲಿರುವಂತಹ ಮುಸ್ಲಿಂ ನಾಯಕರು ಮಾಡ್ತಿರ್ಬೋದು. ಶರಣ್ ಪಂಪೇಲ್ ಆಗ್ಲಿ, ಭುಜಂಗ ಕುಲಾಲ್ ಅವರಾಗ್ಲಿ, ಮೆಂಡನ್ ಅವರಾಗ್ಲಿ ಅಥವಾ ಶ್ರೀಕಾಂತ್ ಶೆಟ್ಟಿ ಅವರಾಗ್ಲಿ, ಅವ್ರ ಮೇಲೆ ಇವರು ಪ್ರಚೋದನಕಾರಿ ಭಾಷಣ ಇರಬಹುದು, ಬಂದ್ಗೆ ಕರೆ ನೀಡಿದ ಭಾಷಣದ ಬಗ್ಗೆ ಕೇಸ್ಗಳನ್ನ ಹಾಕಿದ್ದಾರೆ. ಆ ಕೇಸ್ಗಳಿಗೆ ಈ ಮರ್ಡರ್ ಆದ ತಕ್ಷಣ, ಈ ಕೊಲೆ ಆದ ತಕ್ಷಣ ಇವರನ್ನೆಲ್ಲ ಅರೆಸ್ಟ್ ಮಾಡುವಂತ ಒಂದು ವ್ಯವಸ್ಥೆ ಸರ್ಕಾರ ಮಾಡಿದೆ. ಆದ್ರೆ 7 ವರ್ಷಗಳಿಂದ ಜಾಸ್ತಿ ಕನ್ವಿಕ್ಷನ್ ಆದ್ರೆ 7 ವರ್ಷದಿಂದ ಜಾಸ್ತಿ ಯಾರಿಗೆ ಇಂಪ್ರಿಸನ್ಮೆಂಟ್ ಆಗುದಿಲ್ವೋ ಆ ರೀತಿ ಕೇಸ್ಗಳಿಗೆ ಅರೆಸ್ಟ್ ಮಾಡುವಂತ ವ್ಯವಸ್ಥೆ ಇರುವುದಿಲ್ಲ ಸರ್ಕಾರದಲ್ಲಿ. ನೀವು ನೋಟಿಸ್ ಕೊಡಬೇಕಾಗ್ತದೆ. ಹಾಗಾಗಿ ಕೋರ್ಟ್ ನಲ್ಲಿ ಅವರಿಗೆ ಇಮಿಡಿಯೇಟ್ ಆಗಿ ಮತ್ತು ಜಡ್ಜ್ನವರ ಮನೆಗೆ ಹೋದಾಗ ಅವರಿಗೆ ಬೇಲ್ ಸಿಕ್ಕಿದೆ. ನ್ಯಾಯಯುತವಾಗಿ ಅವರ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಕೇಸ್ಗಳನ್ನ ನೋಡ್ತಾರೆ. ನೋಡಿ, ಈ ತಮಿಳುನಾಡಿನ ರಾಜಕೀಯ ನಾಯಕರು, ಈಗ ಕಮಲ್ ಹಾಸನ್ ಒಬ್ಬರು ಆರ್ಟಿಸ್ಟ್ ಮಾತ್ರ ಅಲ್ಲ, ಒಬ್ಬರು ರಾಜಕೀಯ ನಾಯಕರು. ಅವರು ಎಲ್ಲರೂ ಸಹ ತಮಿಳುನಾಡಿನ DMK ಅವರ ಪಾರ್ಟಿಯವರಂತ ಇರ್ಬೋದು, ಇವರು ಇರ್ಬೋದು. ಅವರು ಹಿಂದೂಗಳನ್ನ ತೆಗೆಳಿದ್ರೆ ಇವರೆಲ್ಲೋ ಒಂದ್ ಕಡೆ ಒನ್ ಅಪ್ಮ್ಯಾನ್ಶಿಪ್ ಮಾಡ್ಲಿಕ್ಕಾಗಿ ತಮಿಳರನ್ನ ಅವರ ವೋಟ್ ಬ್ಯಾಂಕಿಗಾಗಿ ಇವರು ತಮಿಳು ಕನ್ನಡದಿಂದ ಅನ್ನುವಂತಹ ಮಾತುಗಳನ್ನ ಆಡ್ತಾ ಈ ವ್ಯಕ್ತಿ ಮಾಡಿದ್ದಾರೆ. ಇದು ಅವರು ರಾಜಕೀಯ ವ್ಯಕ್ತಿತ್ವದ ಒಂದು ಭಾಗ ಅಂತ ನಮಗೂ ಸಹ ಆಲೋಚನೆಗೆ ಬರ್ತಾ ಇದೆ. ನಾವು ಅದನ್ನ ಸ್ವತಃ ಸ್ವಲ್ಪ ಸಹ ಒಪ್ಪುವುದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.